ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಅಂತ ನಾವು ನಗೋದು ಬೇರೆ, ಹಿಂದೆ ತಿರುಗಿ ನೋಡಿದ್ರೆ ಆಡಿಯನ್ಸ್ ಮುಖದಲ್ಲಿ ಎಲ್ಲಾ ಸೀನಲ್ಲೂ ಅವ್ರ ಮುಖದಲ್ಲಿ ನಗು ಇತ್ತು. ಲವ್ ಸ್ಪರ್ಮ್ ಓಪನ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ನನ್ನನ್ನು ಯಾವ ಥರ ನೋಡ್ಕೊಂಡು ಬಂದಿದ್ದೀರಾ ವೈಫ್ ಕ್ಯಾರೆಕ್ಟರು, ಅದರ ಎಕ್ಸ್ಟೆಂಡೆಡ್ ವರ್ಷನ್ ಅಂತಾನೆ ಹೇಳ್ಬೋದು. ಅದ್ಭುತವಾದ ರಿವ್ಯೂಸ್ ಕೊಟ್ಟಿದ್ದಾರೆ. ನಾವು ನಿಮಗೆ ಪ್ರೆಗ್ನೆನ್ಸಿ ಲೋನ್ ಕೊಡ್ತೀವಿ ಜೈರಾಗಿ ಜೈರಾಮ್ ಲೋ ಫರ್ಮ್ಗೆ. ಆನ್ ಸ್ಕ್ರೀನ್ ಅಲ್ಲಿ ಮಾತ್ರ ತುಂಬಾ ಬಜಾರಿ ತರ ತೋರಿಸ್ತಾರೆ. ಹೆಣ್ಮಕ್ಳೇ ಯಾವಾಗ್ಲೂ ಬಜಾರಿನೇ. ಗುಡ್ ಮಾರ್ನಿಂಗ್ ಮೆಸೇಜ್ ಯಾಕೆ ಹಾಕ್ಲಿಲ್ಲ? ಯಾವ ಮಿಟಕ್ಲಾಡಿ ಜೊತೆ ಅಲ್ಲೇ ಹೊಡಿತಿದ್ಯಾ? ಎಕ್ಸ್ಕ್ಲೂಸಿವ್ ವಿಷಯ ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಸರ್ ಫೋನ್ ಮಾಡಿ ನಮಗೆಲ್ಲ ವಿಶ್ ಮಾಡಿದ್ದಾರೆ ನಮ್ಮ ತಂಡಕ್ಕೆ. ನಮಸ್ಕಾರ, ಜನತಾ ಟಿವಿಯ ವಿಶೇಷ ಕಾರ್ಯಕ್ರಮ ಹೌಸ್ಫುಲ್ ಅಮೃತಾಂಜನ್ಗೆ ಸ್ವಾಗತ. ನಾನು ಲಾವಣ್ಯ ಧರ್ಮೇಂದ್ರ. ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಶಾರ್ಟ್ ಕಾಮಿಡಿಯ ಮೂಲಕ ಕನ್ನಡಿಗರನ್ನ ರಂಜಿಸಿ ಇಂದು ಬೆಳ್ಳಿ ಪರದೆ ಮೇಲೂ ಸಹ ತಮ್ಮ ಪ್ರೀತಿಯಿಂದ ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡಲು ಅಮೃತಾಂಜನ್ ತಂಡ ಈಗ ರೆಡಿಯಾಗಿದೆ. ಇನ್ನೇನು ನಾಳೆ ಸಿನಿಮಾ ಕೂಡ ಅದ್ದೂರಿಯಾಗಿ ಬೆಳ್ಳಿ ಪರದೆ ಮೇಲೆ ಬಿಡುಗಡೆ ಆಗಲಿದೆ. ಇನ್ನು ಸಿನಿಮಾ ಬಗ್ಗೆ, ಅಮೃತಾಂಜನ್ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಚಿತ್ರದ ನಿರ್ದೇಶಕರಾಗಿರುವಂತಹ ಮೋಹಿತ್ ಅವರೇ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೋಹಿತ್ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಚಿತ್ರದ ನಾಯಕಿ ಆಗಿರುವಂತಹ ಶ್ರೀ ಭವ್ಯ ಅವರು ಕೂಡ ಇದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಭವ್ಯ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೋಹಿತ್ ಸರ್, ಶಾರ್ಟ್ ಮೂವಿ ಮೂಲಕ ಆರಂಭವಾದ ಜರ್ನಿ ಈಗ ಬೆಳ್ಳಿ ಪರದೆ ಮೇಲೆ ಕಾಲಿಡಕ್ಕೆ ರೆಡಿ ಆಗಿರುವಂಥದ್ದು. ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಿ? ನಾಳೆ ಚಿತ್ರ ಕೂಡ ರಿಲೀಸ್ ಆಗ್ತಾ ಇದೆ. ಅಂದರೆ ಆಲ್ಮೋಸ್ಟ್ ಇವಾಗ ಒಂದು ಎಕ್ಸಾಮ್ ಬರೆದ್ವಿ, ರಿಸಲ್ಟ್ ಗೊತ್ತಾಗ್ತಾ ಇದೆ. ಯಾಕಂದರೆ ನೆನ್ನೆ ಪ್ರೀಮಿಯರ್ ಮಾಡಿದ್ವಿ, ಅದ್ಭುತವಾದ ರೆಸ್ಪಾನ್ಸು. ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಇದು ಯಾವಾಗಲೂ ಹೇಳ್ತಾನೆ ಇರ್ತೀವಿ, ಒಂದು 500 ಜನ ಕೆಪಾಸಿಟಿ ಇರುವಂಥ ವಿಕ್ಟರಿ ಸಿನಿಮಾಸಲ್ಲಿ ಆಲ್ಮೋಸ್ಟ್ 1300 ಜನ ಬಂದಿದ್ದಾರೆ. ಸೊ ಲೈಕ್ ಏನಂದರೆ ಒಂದು ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಆಗಿದೆ ಇವಾಗ, ಮತ್ತು ಅದ್ಭುತವಾದ ರಿವ್ಯೂಸ್ ಕೊಟ್ಟಿದ್ದಾರೆ. ನಾವೆಲ್ಲೂ ಪೇಯ್ಡ್ ಮಾಡಲೇ ಇಲ್ಲ ಫಸ್ಟ್ ಟೈಮು, ಅಂದರೆ ಎಲ್ಲ ಆರ್ಗ್ಯಾನಿಕ್ ಆಗಿ ಹೋಗಲಿ ಅಂತ ನಾವು ಇದು ಮಾಡ್ತಾಯಿದ್ದೀವಿ. ಜನರು ಬಂದವರೆಲ್ಲ ನಮ್ಗೆ ಒಂದೇ ಒಂದು ನೆಗೆಟಿವ್ ಇಲ್ದಿರ 2.5 ಗಂಟೆ ಮನಸಾರೆ ನಗಿಸಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾಳೆ ಫಿಲಮ್ ರಿಲೀಸು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಎಕ್ಸ್ಕ್ಲೂಸಿವ್ ವಿಷಯ ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಸರ್ ಫೋನ್ ಮಾಡಿ ನಮಗೆಲ್ಲ ವಿಶ್ ಮಾಡಿದ್ದಾರೆ ನಮ್ಮ ತಂಡಕ್ಕೆ. ಯಾಕೆಂದರೆ ನಮ್ಮ ಸಿನಿಮಾದು ಟ್ರೈಲರ್ ನೋಡಿದ್ದಾರೆ, ಅಮೃತಾಂಜನ್ದು ಟ್ರೈಲರ್ ನೋಡಿ ಅದು ಇಷ್ಟಪಟ್ಟು ಆ ಟ್ರೈಲಲ್ಲಿರೋ ವಿಷಯಗಳನ್ನೂ ನಮ್ಗೆ ಹೇಳಿ ನಮಗೆ ವಿಶಸ್ ಮಾಡಿದ್ದಾರೆ. ಅದಕ್ಕಿಂತ ದೊಡ್ಡ ಸ್ಟ್ರೆಂತು, ನಮಗೆ ಬಿಗ್ಗೆಸ್ಟ್ ಸ್ಟ್ರೆಂತು ಇನ್ನೇನು ಇಲ್ಲ ಅಂತ ಅಂದ್ಕೊಳ್ತೀನಿ. ಸರ್, ಶಾರ್ಟ್ ಮೂವಿ ಮಾಡುವಾಗ ಅಮೃತಾಂಜನ್ ಅಂತ ಇತ್ತು, ಮೂವಿ ಮಾಡಿದಾಗ ಅಮೃತ ಅಂಜನ್, ಅದ್ಯಾಕೆ ಬದಲಾಗಿತ್ತು? ಅಮೃತಾಂಜನ್ ಅನ್ನೋದು ನಮಗೆ NOC ಸಿಗಲಿಲ್ಲ ಕಂಪ್ನಿ ಕಡೆಯಿಂದ. ಸೊ ಅದನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದು ಸೌಂಡಿಂಗ್ ಸೇಮ್ ಇರುತ್ತೆ ಅಮೃತಾಂಜನ್ ಅಂತ, ಬಟ್ ಅದನ್ನು ನಾವು ಜಸ್ಟ್ ಟೆಕ್ನಿಕಲಿ ಅಂದರೆ ವರ್ಡಿಂಗ್ಸ್ ಟೆಕ್ನಿಕಲಿ ಒಂದು ಸ್ವಲ್ಪ ಡಿಫರ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸರ್, ಏನು NOC ಬಗ್ಗೆ ಮಾತಾಡ್ತಾ ಇದ್ರಿ, ಅವಾಗ ಯಾರೋ ಕೆಲವೊಂದಷ್ಟು ಜನಕ್ಕೆ ನಾವು ಕೇಳ್ಪಟ್ಟಿರೋದು NOCಗೆ ಅಂತ ಅಮೃತಾಂಜನ್ಗೆ ಟೈಟಲ್ ಬೇಕು ಅಂತ ಹೇಳಿ ಸ್ವಲ್ಪ ಒಂದಷ್ಟು ಜನ ದುಡ್ಡು ಇಸ್ಕೊಂಡು ಮೋಸ ಅದಕ್ಕೆ ಹೌದು ಅದಕ್ಕೆ ಸಂಬಂಧಪಟ್ಟಿಲ್ದಿರೋರು ನಾವೇನಾದರೂ ಮಾಡ್ಕೊಡ್ತೀವಿ ಅಂತ ಹೇಳಿ ನಮಗೆ ಒಂದು 2-3 ಲಕ್ಷ ಪ್ರಾಬ್ಲಮ್ ಆಗಿರೋದು ಇದೆ. ಬಟ್ ಅವ್ರ ಅಮೃತಾಂಜನ್ ಟೀಮ್ನ ನಾವು ಲೈಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ, ಅವ್ರನ್ನ ಲಿಂಕ್ ಮಾಡೋಕ್ಕಾಗಲಿಲ್ಲ ಕೊನೆಗೂ. ಸೊ ಅವ್ರ ಕಡೆಯಿಂದ ಏನೂ ಆಗಿಲ್ಲ, ಬಟ್ ಇನ್ ಬಿಟ್ವೀನ್ ಇರ್ತಾರಲ್ಲ, ಮಧ್ಯದಲ್ಲಿ ಇರ್ತಾರಲ್ಲ, ಅವರಿಂದ ನಮಗೆ ಮೋಸ ಆಯ್ತಷ್ಟೇ. ಸರ್, ಅಮೃತಾಂಜನ್ ಶಾರ್ಟ್ ಮೂವಿ ಬಂದು ಒಂದು 5 ವರ್ಷ ಆಗಿರ್ಬೋದು ಆಸುಪಾಸು. ಮೂವಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಅಲ್ಲ, ನಂದು ಸ್ಟ್ರೆಂತೆ ಮೂವಿ. ನಾನು ಫಿಲಮ್ ಮೇಕರ್, ಶಾರ್ಟ್ ಫಿಲಮ್ ಮೇಕರ್ ಅಲ್ಲ. ಯಾಕಂದರೆ ನಾನೊಂದು ಸಿನಿಮಾ ಮಾಡಿ ಸೋತು ಶಾರ್ಟ್ ಫಿಲಮ್ಸ್ಗಳು ಮಾಡಿದ್ದು. ಸೊ ಅವಕಾಶಗಳಿರಲಿಲ್ಲ ಅಂತ ಶಾರ್ಟ್ ಫಿಲಮ್ಸ್ ಮಾಡಿದ್ದು. ಇವಾಗ ನಾನು ಪ್ಯೂರ್ ಲೈಕ್ ಫಿಲಮ್ ಮೇಕರೇ, ನಾನು ಶಾರ್ಟ್ ಫಿಲಮ್ ಮೇಕರ್ ಅಲ್ಲ. ಇವಾಗ ಪ್ಯೂರ್ ಫಿಲಮ್ ಮೇಕರ್. ಇವಾಗ ಲೈಕ್ ಏನಂದರೆ, ಮೊನ್ನೆ ನಾವು ಪ್ರೀಮಿಯರ್ ಮಾಡಿದಾಗ ಇವರು ಒಂದು ಶಾರ್ಟ್ ಫಿಲಮ್ಸ್ ಥರ ಮಾಡಿರ್ತಾರೆ, ಕಾಮಿಡಿ ಮಾಡಿರ್ತಾರೆ ಅಂತ ಬಂದರು. ಬಟ್ ಎಲ್ಲರೂ ತುಂಬ ಸರ್ಪ್ರೈಸಿಂಗ್ ಆಗಿದ್ರು. ಈ ಥರನೂ ಸಿನಿಮಾ ಮಾಡ್ತಾರೆ ಇವರು, ಈ ಥರದೊಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕಿಂತ ದೊಡ್ಡ ಏನು ಭಾಗ್ಯ ನಮಗೇನು ಬೇರೇನು ಬೇಕಾಗಿಲ್ವಲ್ಲ. ಭವ್ಯ ಅವ್ರನ್ನ ಮಾತಾಡ್ಸೋಣ. ನಿಮಗೆ ಹೇಗಿತ್ತು ಇಷ್ಟೊಂದೆಲ್ಲ? ಅದು ಪೇಡ್ ಪ್ರೀಮಿಯರಲ್ಲಿ ರೆಸ್ಪಾನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಿರುವಂಥದ್ದು. ಹೇಗಿತ್ತು? ನೀವು ಎಷ್ಟು ಎಕ್ಸೈಟ್ ಆಗಿದ್ರಿ? ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಕ್ಚುಲಿ ಪೇಡ್ ಪ್ರೀಮಿಯರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. 500 ಸೀಟ್ಸ್ ಅಂತ ಹೇಳಿದರು. ನಾವು ಅದೇ ಅಂದ್ಕೊಳ್ತಾ ಇದ್ವಿ, 500 ಸೀಟ್ಸ್ ಹೇಗಪ್ಪ ಲೈಕ್ ಫಿಲ್ ಮಾಡೋದು ಅಂತ. ಬಟ್ ನಾವು ನಮಗೆ ಗೊತ್ತಿರೋರ್ನೆಲ್ಲನೂ ಕರೆದಿದ್ವಿ, ಬಟ್ ಎಲ್ಲರೂ ಆಚೆ ವಾಪಸ್ ಹೋಗ್ಬಿಟ್ಟಿದ್ದಾರೆ ಸೀಟ್ ಸಿಗದೆ. ಆ್ಯಂಡ್ ಇನ್ ಬಿಟ್ವೀನ್ ಸೀಟ್ಸ್ ಮಧ್ಯದಲ್ಲಿ ಸ್ಟೆಪ್ಸ್ ಇರುತ್ತಲ್ವ, ಅಲ್ಲಿ ಫುಲ್ ಕವರ್ ಆಗಿ
ಮುಂದೆ ಸ್ಕ್ರೀನ್ ಮುಂದೆ ಇಮಿಡಿಯೇಟ್ ಅಲ್ಲಿ ಕೆಳಗೆ ನಾವೆಲ್ಲ ಕುತ್ಕೊಂಡು ನೋಡಿದ್ವಿ. ಆ್ಯಂಡ್ ನಮ್ಮ ಸಿನಿಮಾ ಅಂತ ನಾವು ನಗೋದು ಬೇರೆ, ಕಾಮಿಡಿ ಸೀನ್ಸ್ ಬಂದಾಗ ಹಿಂದೆ ತಿರುಗಿ ನೋಡಿದರೆ ಆಡಿಯನ್ಸ್ ಮುಖದಲ್ಲಿ ಎಲ್ಲ ಸೀನಲ್ಲೂ ಅವ್ರ ಮುಖದಲ್ಲಿ ನಗು ಇತ್ತು. ಆ್ಯಂಡ್ ಎಮೋಷನ್ಸ್ ಬಂದಾಗ ಹೋಲ್ ಥಿಯೇಟರೇ ಕಂಪ್ಲೀಟ್ ಸೈಲೆಂಟ್ ಆಗಿತ್ತು. ಸೊ ಅವ್ರ ರಿಯಾಕ್ಷನ್ ನೋಡಿ ನಿಜವಾಗ್ಲೂ ನಮಗೆ ಮಾತೇ ಬರಲಿಲ್ಲ. ಆ್ಯಂಡ್ ಇಷ್ಟು ವರ್ಷ ನಾವೇನು ಸ್ಟ್ರಗಲ್ ಇತ್ತು ಅದಕ್ಕೆಲ್ಲ ಸಾರ್ಥಕತೆ ನಾವು ಅವತ್ತೇ ಜನರ ಮುಖದಲ್ಲಿ ರಿಯಾಕ್ಷನ್ ನೋಡಿದಾಗ ಬಂತು. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಎಕ್ಸಾಮ್ ಬರೆದಿದ್ದೀವಿ, ಅದೇ ಸರ್ ಹೇಳ್ದಂಗೆ ನಾಳೆ ರಿಸಲ್ಟು ನೋಡೋಣ ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಮೋಹಿತ್ ಸರಿನಾ ನಿಮಗೆ ಏನಪ್ಪಾ ಅಂತಂದ್ರೆ ನಿಮ್ಮ ಶಾರ್ಟ್ ಮೂವಿ ಆಗಿರ್ಬೋದು, 5 ವರ್ಷಗಳಿಂದ ಎಲ್ಲರೂ ಅಷ್ಟೇ ನಿಮ್ಮ ಶಾರ್ಟ್ ಮೂವಿ ಬರ್ತಿದೆ ಅಂತ ಅಂದ್ರೆ ಕಾಯ್ಕೊಂಡು ಕೂತಿರುವಂಥದ್ದು. ನಾವು ಅಷ್ಟೇ ಕೂಡ ನಿಮ್ಮ ಶಾರ್ಟ್ ಮೂವಿ ಬರ್ತು ಅಂತಂದ್ರೆ ನೋಡಕ್ಕೆ ಅಂತ ಅಷ್ಟೊಂದು ಕಾತ್ರದಿಂದ ಕಾಯ್ತಿದ್ವಿ. ಹಾಗೆ ಮಿಲಿಯನ್ಸ್ ವ್ಯೂಸ್ ಕೂಡ ಪಡ್ಕೊಂಡಿರುವಂಥದ್ದು ಎಲ್ಲ ಶಾರ್ಟ್ ಮೂವೀಸ್. ಆ ಥರ ಐಡಿಯಾಸ್ ನಿಮ್ಗೆ ಹೆಂಗೆ ಬರ್ತಿತ್ತು ಆ ಕಾಮಿಡಿ ಜಾನರ್ನ ಕೊಡೋಕ್ಕೆ ಅಂತ? ಇಲ್ಲ, ಸಿಂಪಲ್. ನಾನು ಆ್ಯಕ್ಚುಲಿ ಏನಂದರೆ ಪ್ಯೂರೆಸ್ಟ್ ಸಿನಿಮಾ ಮೇಕರ್ ನಾನು. ಮತ್ತು ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಡೈರೆಕ್ಟರ್ ಆಗೋಕ್ಕಿಂತ ಮುಂಚೆ ರೈಟ್ರು. ಸೊ ರೈಟಿಂಗ್ ಪ್ರೊಸೆಸ್ ನಮ್ಮದು ತುಂಬ ದೊಡ್ಡದಾಗಿ ನಡೆಯುತ್ತೆ. ಅಂದರೆ ತುಂಬ ಕ್ಯಾನ್ವಾಸ್ ಆಗುತ್ತೆ, ತುಂಬ ಡಿಸ್ಕಷನ್ಸ್ ಆಗುತ್ತೆ, ಮತ್ತು ನಾವು ತುಂಬ ಶ್ರದ್ಧೆ ಭಕ್ತಿಯಿಂದ ರೈಟಿಂಗ್ಸ್ ಮಾಡೋದು. ಸೊ ನನಗೇನಂದರೆ ಪ್ರತಿ ಫ್ರೇಮು ನಗ್ತಾ ಇರಬೇಕು, ಮಜವಾಗಿರಬೇಕು. ನಾವೇನೇ ವಿಷಯ ಮಾಡಿದ್ರು ಚೆನ್ನಾಗಿ ಮನ ಮುಟ್ಟೋ ಥರನೇ ಮಾಡಬೇಕು. ಸುಮ್ಮನೆ ನನಗೇನೋ ಒಂದು ತಿಂಗಳಲ್ಲಿ ಕತೆ ಬರೆಯೋಣ, ಸಿನಿಮಾ ಮಾಡೋಣ ಅಂತ ಏನೂ ಇಲ್ಲ. ಸೊ ಇದು ತುಂಬ ದೊಡ್ಡ ಅಂದರೆ ಲೈಕ್ ಲಾಂಗ್ ಫಾರ್ಮೆಟು ರೈಟಿಂಗ್ ಸ್ಕ್ರಿಪ್ಟ್ ಇದು. ಆಲ್ಮೋಸ್ಟ್ ಎಲ್ಲ 14 months ಏನೋ ನಾವು ವರ್ಕ್ ಮಾಡಿದ್ದೀವಿ ಸ್ಕ್ರಿಪ್ಟ್ ಮೇಲೆ. ಸೊ ಅದಕ್ಕೆ ನಾವು 2.5 ಗಂಟೆ ದೊಡ್ಡ ಮಟ್ಟದಲ್ಲಿ ಹಿಡಿದಿಡ್ತೀವಿ ಚೆನ್ನಾಗಿ, ಸರಿಯಾಗಿ. ಅಂದರೆ ಪ್ರತಿ ಫ್ರೇಮು ಯಾವುದು ಬೇಜಾರು ಅನಿಸ್ಬಾರ್ದು. ಯಾಕೆಂದರೆ ನನಗೆ ಬಂದಿದ್ದ ರಿವ್ಯೂಸ್ ಪ್ರಕಾರ 2.5 ಗಂಟೆನೂ ಮನ್ಸಾರೆ ನಕ್ಕಿದ್ದಾರೆ ಆಡಿಯನ್ಸು, ಫ್ಯಾಮಿಲಿ ಆಡಿಯನ್ಸು. ಮತ್ತು ಅದ್ಭುತವಾದ ಎಮೋಷನ್ಸ್ ಇದೆ. ನಿಮ್ಮ ಕಣ್ಣಲ್ಲಿ ನೀರು ಖಂಡಿತ ತರುತ್ತೆ. ಯಾಕಂದರೆ ಬಂದವರೆಲ್ಲ ಲೈಕ್ ಕಣ್ಣು ತುಂಬ ನೀರು ತುಂಬ್ಕೊಂಡು ಹೋಗ್ತಾಯಿದ್ರು. ಸೊ ಅದಕ್ಕಿಂತ ಇನ್ನೇನು ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಸರ್, ಇನ್ನು ಟ್ರೈಲರ್ ಲಾಂಚಲ್ಲಿ ನೀವು ಹೇಳಿದ್ರಿ 80% ಕಾಮಿಡಿ ಇರುತ್ತೆ, ಇನ್ನು 20% ಎಮೋಷನ್ ಇರುತ್ತೆ ಅಂತ. ಯಾವ ರೀತಿ ಎಮೋಷನ್ಸ್ನ ನಾವು ನೋಡ್ಬೋದು? ಆಗಲೇ ಕಾಮಿಡಿ ಅಂತೂ ನಾವು ಶಾರ್ಟ್ ಮೂವಿಗಳಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಎಮೋಷನ್ಸ್ ಅಂದರೆ ಯಾವ ರೀತಿ ಎಮೋಷನ್ಸ್? ಅದೇ ಮೇಡಮ್, ನಾನು ಆ್ಯಕ್ಚುಲಿ ಏನಂದರೆ ಈ ರಿಯಲ್ ಲೈಫಲ್ಲಿ ನಡೆಯುವಂಥ ಕೆಲವೊಂದು ಯೂತ್ಗೆ ಆಗುವಂಥ ಕೆಲವೊಂದು ಅವ್ರು ಮಾಡೋವಂಥ ತಪ್ಪುಗಳನ್ನ ತುಂಬ ಏನು ರಿಫ್ಲೆಕ್ಟ್ ಮಾಡ್ಕೊಂಡು ಹೋಗಿದ್ದೀನಿ. ಮತ್ತು ಈಗ ಜೆನ್ಸಿ ಕಿಡ್ಸ್ ಎಲ್ಲ ಏನಿದ್ದಾರೆ, ಅವ್ರೇನೇನು ತಪ್ಪುಗಳು ಮಾಡ್ತಾರೆ ಅದನ್ನೆಲ್ಲ ಜಾಸ್ತಿ ಮಾಡಿದ್ದೀನಿ. ಮತ್ತು ಮಗುಂದು ತಂದೆದು ಮಾತ್ರ ನೆಕ್ಸ್ಟ್ ಲೆವೆಲು. ಇದರಲ್ಲಿ ನವೀನ್ ಪಡೀಲ್ ಆ್ಯಕ್ಟ್ ಮಾಡಿದ್ದಾರೆ. ಖಂಡಿತ ನಿಮ್ಮ ಕಣ್ಣಲ್ಲಿ ನೀರು ತರಿಸ್ತಾರೆ ಅವರು. ಆ ಎಮೋಷನ್ಸ್ ಎಲ್ಲ ಹೆಂಗಿದೆ ಅಂದರೆ ನಿಮ್ಮ ತಂದೆ ನೆನಪಾಗುತ್ತೆ, ಅದಂತೂ ಖಂಡಿತ. ಅಂದರೆ ತಂದೆ ತಾಯಿ ಸ್ಯಾಕ್ರಿಫೈಸು ಪ್ರಪಂಚದಲ್ಲಿ ಎಷ್ಟು ದೊಡ್ಡದು ಅನ್ನೋದು ತೋರ್ಸಕೊಟ್ಟಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ನಿಮ್ಮ ಪಾತ್ರ ಹೇಗಿರುತ್ತೆ ಅಮೃತಾಂಜನಲ್ಲಿ ಅಂತ? ಅದೇ ಹೇಳ್ತಾರಲ್ಲ, ನನ್ನ ಪಾತ್ರಕ್ಕೆ ಎಲ್ಲರೂ ನಿಮ್ಮ ಪಾತ್ರದ ಹೆಸರೇನು ಅಂತ ಕೇಳ್ತಾರೆ. ನನ್ನ ಪಾತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಹೆಸರು ಅಂತಿಲ್ಲ, ಬಟ್ ಆ ಪಾತ್ರ ಮಾಡಿರೋ ನನಗೆ ಮುಂದೊಂದು ದಿನ ಒಂದೊಳ್ಳೆ ಹೆಸರು ಬರುತ್ತೆ ಅಂತ ನಾನೊಂದು ಹೋಪ್ಸಲ್ಲಿದ್ದೀನಿ. ಆ್ಯಂಡ್ ಇಷ್ಟು ದಿನ ನನ್ನನ್ನು ಯಾವ ಥರ ನೋಡ್ಕೊಂಡು ಬಂದಿದ್ದೀರಾ, ಬಜಾರಿ ಟಾಕ್ಸಿಕ್ ವೈಫ್ ಕ್ಯಾರೆಕ್ಟರು, ಅದರ ಎಕ್ಸ್ಟೆಂಡೆಡ್ ವರ್ಷನ್ ಅಂತಲೇ ಹೇಳ್ಬೋದು. ಆ ಥರ ಇರುತ್ತೆ ನನ್ನ ಪಾತ್ರ. ಸೊ ಹೇಗಿರುತ್ತೆ ಅಂತ ನೀವೆಲ್ಲರೂ ನಾಳೆ ಥಿಯೇಟ್ರಿಗೆ ಬಂದು ನೋಡಿ ಹೇಳಬೇಕು. ಮೋಹಿತ್ ಸರ್, ಎಷ್ಟು ದಿನ ತಗೋತು ಶೂಟ್ ಮಾಡೋಕ್ಕೆ? ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ? ಮೂವಿ ಮೇಕಿಂಗ್ ಎಲ್ಲ ಹೆಂಗಿತ್ತು, ಅದರ ಎಕ್ಸ್ಪೀರಿಯನ್ಸ್ ಹೇಳೋದು? ಬ್ಯಾಂಗ್ಳೂರು, ನೆಲಮಂಗಲ, ಮಾಕ್ಳಿ, ಉಡುಪಿ, ತೀರ್ಥಹಳ್ಳಿ, ಈ ಜಾಗದಲ್ಲೆಲ್ಲ ಲೈಕ್ ಶೂಟ್ ಮಾಡಿದ್ದೀವಿ. ಕುಂದಾಪುರ, ಈ ಜಾಗದಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಸೊ ಓವರಾಲ್ ಎಕ್ಸ್ಪೀರಿಯೆನ್ಸ್ ಏನಂದರೆ ಅದೇ ಎಲ್ಲ ಜಾಮ್ ಪ್ಯಾಕ್ಡ್ ಆಗಿತ್ತು. ಅಂದರೆ ಎಲ್ಲರೂ ಪ್ರಿಪೇರ್ಡ್ ಆಗಿದ್ವಿ, ಮತ್ತು ಹೆವಿ ಲೈಕ್ ಕಾನ್ಫಿಡೆಂಟಲ್ಲಿ ಶೂಟ್ ಮಾಡಿ ಬಂದಿರೋದು. ಸರ್, ಮತ್ತೆ ಯಾಕೆ ನೀವು ಅಮೃತಾಂಜನ್ ಹಳೆ ಟೀಮ್ನ ಇಟ್ಕೊಂಡು ಈ ಮೂವಿ ಮಾಡಬೇಕು ಅಂತ? ಇಲ್ಲ ಮೇಡಮ್, ಹಳೆ ಟೀಮ್ ಅಲ್ಲ, ಹೊಸಬ್ರವರು. ಯಾಕಂದರೆ ಈಗಲೂ ಕೂಡ ಟ್ರೆಂಡಿಂಗಲ್ಲೇ ಇದ್ದಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ. ಅಂದ್ರೆ ನಿಮ್ಮ ಅಮೃತಾಂಜನ್ ಹಳೆ ಟೀಮ್ನ ಇಟ್ಕೊಂಡು ಅಮೃತಾಂಜನ್ ಮೂವಿನೇ ಯಾಕೆ ಮಾಡಬೇಕು ಅಂತ? ಲೈಕ್ ಫ್ಯಾಮಿಲಿ. ಈಗ ನಾವು ಏನಂದರೆ ನಮಗೇನಾದರೂ ಇವಾಗ ₹1 ದುಡ್ಡು ಬಂತು ಅಂದರೆ ನಾನು ನನ್ನ ಫ್ಯಾಮಿಲಿಗೆ ಎಕ್ಸ್ಪೆನ್ಸ್ ಮಾಡ್ತೀನಿ. ಅದೇ ರೀತಿ ಅಷ್ಟೇ ನನ್ನ ಪ್ರೊಫೆಷ್ನಲ್ ಎಥಿಕ್ಸು ಕೂಡ ಹಾಗೆ ಇತ್ತು. ಯಾಕಂದರೆ ನನ್ನ ಜೊತೆ ಬಂದಿದ್ದು ಹುಡುಗರು ಅವರು. ಅಮೃತಾಂಜನಲ್ಲಿ ದೊಡ್ಡ ಸಕ್ಸಸ್ ಇತ್ತು, ಅವರು ಕ್ಯಾರಿ ಓವರ್ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಅಮೃತಾಂಜನ್ ಅಂದರೆ 5 ಮುಖಗಳು ನೆನಪಾಗ್ತವೆ. ಸೊ ಅದೇ ಕಾರಣದಿಂದ ನಾವು ಸಿನಿಮಾಗೂ ಕ್ಯಾರಿ ಮಾಡಿದ್ವಿ. ಬಟ್ ನೋಡಿ, ನೀವು ಆ್ಯಕ್ಚುಲಿ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಇವರು 10 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋ ಥರ ಆ್ಯಕ್ಟ್ ಮಾಡಿದ್ದಾರೆ, ಏನು ಆ್ಯಕ್ಟ್ ಮಾಡಿದ್ದಾರೆ. ನಿಮ್ಗೆಲ್ಲೂ ಒಂದು ಸಣ್ಣ ಮೈನ್ಯೂಟ್ ಥಿಂಗ್ಸ್ ಮೈನಸ್ಸೇ ಕಾಣಿಸಲ್ಲ ನಿಮಗೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನಾವು ನಮ್ಮ ತಂಡದಲ್ಲಿ ಏನು ಆರ್ಟಿಸ್ಟ್ ಇದ್ದೀವಿ, ಎಲ್ಲೇ ಹೋದರೂ ಕೇಳೋದು ಒಂದೇ, ಈ ಸ್ಕ್ರಿಪ್ಟ್ ಎಲ್ಲ ಯಾರು ಬರೀತಾರೆ, ಈ ಐಡಿಯಾಸ್ ಎಲ್ಲ ಕ್ರೇಜಿ ಐಡಿಯಾಸ್ ಹೆಂಗೆ ಬರುತ್ತೆ ಅಂತ. ಅದಕ್ಕೆಲ್ಲ ಪಿತಾಮಹ ಇವರು ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ಇವ್ರು ಕ್ರೇಜಿ. ಸೊ ಅದಕ್ಕೆ ಆನ್ ಸ್ಕ್ರೀನ್ ಹಂಗೆ ಬರುತ್ತೆ. ಆ್ಯಂಡ್ ನಮಗೆಲ್ಲ ಆ್ಯಕ್ಟಿಂಗ್ ಎಲ್ಲ ಏನೂ ಬರ್ತಾ ಇರಲಿಲ್ಲ. ಇವರು ರಿಹರ್ಸಲ್ಲೇ ಲೈಕ್ ಅಮೃತಾಂಜನ್ ಶಾರ್ಟ್ ಫಿಲ್ಮ್ಗೆ ಆಲ್ಮೋಸ್ಟ್ 1.5 ತಿಂಗಳು ರಿಹರ್ಸಲ್ ಮಾಡಿ ನಮ್ಗೆ ಆ್ಯಕ್ಟಿಂಗ್ ಅಂದರೆ ಏನು ಅಂತ ಹೇಳ್ಕೊಟ್ಟವ್ರೆ ಇವರು. ಆ್ಯಂಡ್ ಆ ಕ್ರೇಜಿಯೆಸ್ಟ್ ಐಡಿಯಾಸ್ ಎಲ್ಲ ಇವ್ರಿಗೆ ಬರೋದು. ಸೊ
ಶಾರ್ಟ್ ಫಿಲ್ಮ್ ಟೀಮ್ ನೀವೆಲ್ಲ ಸೇರ್ಕೊಂಡು ಸಿನಿಮಾ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ನಮಗೆ ಸಿಗ್ತಾ ಇದ್ದಿದ್ದು 20 ಮಿನಿಟ್ಸ್ ಟೈಮ್ ಅಷ್ಟೇ ಯೂಟ್ಯೂಬಲ್ಲಿ. ಸೊ ಅಷ್ಟರಲ್ಲೇ ಸಿಕ್ಕಾಪಟ್ಟೆ ನಗಿಸ್ತಾ ಇದ್ವಿ. ನಮ್ಗೆ 2.5 ಗಂಟೆ ಟೈಮ್ ಸಿಕ್ಕಿದೆ ಅಂದರೆ ಇನ್ನು ಯಾವ ಮಟ್ಟಕ್ಕೆ ನಗಿಸಿರ್ಬೇಕು. ಸೊ ಇದೇ ನಮಗೊಂದು ಹೋಪು. 80% ಆಫ್ ದ ಮೂವಿ ನಾವು ಜನರ ಮುಖದಲ್ಲಿ ನಗು ಇದ್ದೇ ಇರುತ್ತೆ. ಸೊ ನನಗಂತೂ ತುಂಬ ಕಾನ್ಫಿಡೆಂಟ್ ಇದೆ ಇಷ್ಟ ಆಗುತ್ತೆ ಜನಕ್ಕೆ ಅಂತ. ಮೋಹಿತ್ ಸರ್, ನಾವು ನೋಡ್ಬೋದು ಇಂಡಸ್ಟ್ರಿಯಲ್ಲಿ ಇವಾಗ ಯಾವುದೇ ಮೂವಿ ರಿಲೀಸ್ ಆದರೂ ಕೂಡ ಪೈರಸಿಗೆ ಒಳಗಾಗ್ತಿರುವಂಥದ್ದು. ಅದ್ರ ಬಗ್ಗೆ ನಿಮ್ಮ ಮಾತು, ಒಬ್ರು ಡೈರೆಕ್ಟರ್ ಆಗಿ ಏನು ಹೇಳ್ತೀರಿ ನೀವು ಅದಕ್ಕೆ? ಅದೇ ಆ್ಯಕ್ಚುಲಿ ಏನಂದರೆ ಅದು ಪೈರಸಿ ಅನ್ನೋದು ಎಲ್ಲರಿಗೂ ಲೈಕ್ ಏನಂದರೆ ಪ್ರತಿ ಒಂದರಲ್ಲೂ ಒಂದು ಲೂಪ್ಸ್ ಇದ್ದೇ ಇರುತ್ತೆ ಮೇಡಮ್. ಬಿಸ್ನೆಸ್ ಇಸ್ ನಥಿಂಗ್ ಬಟ್ ಚೀಟಿಂಗ್ ಅಂತ ಕರೀತಾರಲ್ವಾ. ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಬಟ್ ನಾವು ಒಳ್ಳೇದನ್ನ ನಾವೇನು ಮಾಡೋಕ್ಕೆ ಹೋಗ್ತೀವಿ, ಅದೊಂದು ಕೆಟ್ಟದೊಂದು ಕ್ರಿಯೇಟ್ ಆಗುತ್ತೆ. ಅದನ್ನು ಏನು ಹೋಲ್ಡ್ ಮಾಡೋಕ್ಕೆ ಮತ್ತು ಅದನ್ನು ತಡೆಯೋಕ್ಕೆ ಮ್ಯಾಕ್ಸಿಮಮ್ 100% ನಮ್ಮ ಕೈಯಿಂದನೂ ಸಾಧ್ಯ ಇಲ್ಲ. ಮಾಡಬೇಡಿ ಅಂತ ಹೇಳ್ಬೋದು, ಬಟ್ ನಾನು ಮಾಡಬೇಡಿ ಅಂದರೆ ಅವ್ರು ಕೇಳ್ತಾರೆ ಅನ್ನೋದು 1% ಯಾರು ಕೇಳಲ್ವಲ್ಲ. ಸೊ ಅದಕ್ಕಂತಲೇ ಲೈಕ್ ಏನಂದರೆ ಬೇರೆ ಥರದ ಟೆಕ್ನಿಕಲ್ನ ಯೂಸ್ ಮಾಡಿ ಏನಾದರೂ ಮಾಡಲೇಬೇಕು ಮೇಡಮ್, ಆವಾಗಲೇ ಉಪಯೋಗ ಆಗುತ್ತೆ ಇಂಡಸ್ಟ್ರಿಗೆ. ಸರ್, ಇಷ್ಟೊಂದೆಲ್ಲ ನಿಮಗೆ ಐಡಿಯಾಸ್ ಬರೋಕ್ಕೆ, ಈ ಕಾಮಿಡಿ ಜಾನರ್ನೇ ಬರೆಯೋಕ್ಕೆ ಯಾರು ಇನ್ಸ್ಪಿರೇಷನು? ನಿಮಗೆ ಹೆಂಗೆ ಬರುತ್ತೆ ಸರ್ ಆ ಐಡಿಯಾ ಅಂತ? ಅದೇ ಮೇಡಮ್, ಆ್ಯಕ್ಚುಲಿ ಏನಂದರೆ ಲೈಕ್ ನನ್ನ ಇನ್ಸ್ಪಿರೇಷನ್ ಏನಾದರೂ ಇದ್ದಾರಾ ಏನು ಅದನ್ನು ಹೇಳಿ ನಮ್ಮ ಮುಂದೆ. ಇನ್ಸ್ಪಿರೇಷನ್ ಅಂತ ಸೀಕ್ವೆನ್ಸ್ಗೆ ಅವ್ರ ವೈಫೇ ಇನ್ಸ್ಪಿರೇಷನ್ ಅನ್ಸುತ್ತೆ ನನ್ನ ಪ್ರಕಾರ. ವೈಫ್ ಇಲ್ಲ ಮೇಡಮ್, ವೈಫು ತುಂಬ ಸೈಲೆಂಟ್, ಅವಳೇನು ಜಗಳ ಮಾಡೋದು. ಅಲ್ಲ, ಜಾಯಿಂಟ್ ಫ್ಯಾಮಿಲಿ ಇತ್ತು ನಮ್ಮದು, ತುಂಬ ದೊಡ್ಡದು ಜಾಯಿಂಟ್ ಫ್ಯಾಮಿಲಿ ಇತ್ತು. ಸೊ ಅವರು ಜಾಸ್ತಿ ಜಗಳ ಮಾಡೋದನ್ನ ಅವ್ರದ್ದೇ ನೋಡ್ಕೊಂಡು ಬರಿತಾ ಇದ್ದೆ. ಮತ್ತು ನಾರ್ಮಲಾಗಿ ನಾನು ಯೋಚನೆ ಮಾಡ್ತಾ ಇದ್ರೆ ಬರ್ತಾ ಇರುತ್ತೆ, ಈ ಥರ ಐಡಿಯಾಸ್ಗಳೆಲ್ಲ ಬರ್ತಾ ಇರುತ್ತೆ, ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ. ಇವಾಗ ಲೈಕ್ ಏನಂದರೆ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಸಿಸ್ಟಮಲ್ಲಿ ಕೆಲಸ ಮಾಡೋದಕ್ಕೆ ಬರುತ್ತೆ. ನಾನು ರೈಟರ್ ಆಗಿರೋದ್ರಿಂದ ಅನಿವಾರ್ಯ ಕಾರಣಗಳಿಂದ ನಾನು ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಒಂದು ಹೊಸ ವಿಷಯಗಳನ್ನ ನಾನು ಕೊಡಲೇಬೇಕು ಜನಕ್ಕೆ, ಅದು ನನ್ನ ಜವಾಬ್ದಾರಿ. ಅದನ್ನು ಇಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಸರ್, ಇಂಡಸ್ಟ್ರಿಯಿಂದ ನಿಮ್ಮ ಅಮೃತಾಂಜನ್ ಮೂವಿಗೆ ಯಾರೆಲ್ಲ ಸಾಥ್ ನೀಡಿದ್ದಾರೆ, ಯಾರೆಲ್ಲ ವಿಶ್ ಮಾಡಿದ್ದಾರೆ? ಮೊದಲನೇದಾಗಿ ರವಿಚಂದ್ರನ್ ಸರ್ ಹತ್ರ ಹೋಗಿದ್ದೆ, ತುಂಬ ಪ್ರೀತಿಯಿಂದ ಮಾತಾಡಿದ್ರು, ಟ್ರೈಲರ್ ಚೆನ್ನಾಗಿದೆ ಅಂದರು. ಮತ್ತು ಧನಂಜಯ್ ಡಾಲಿ ಸಾರು ಕೂಡ ಟ್ರೈಲರ್ ಬಗ್ಗೆ ನಮಗೆ ಹೆಲ್ಪ್ ಮಾಡಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ರಾಕಿಂಗ್ ಸ್ಟಾರ್ ಯಶ್ ಅವ್ರು ನಮಗೆ ಫೋನ್ ಮಾಡಿ ಅದೇ ಹೇಳ್ತಾ ಇಲ್ವಾ, ತುಂಬಿದ ಕೂಡ ತುಳ್ಕಲ್ಲ ಅಂತ ಹೇಳ್ತಾರಲ್ಲ, ಅವರು ನಮ್ಮ ಸಿನಿಮಾ ಇದು ಆ ಥರ ಪ್ರಚಾರ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾನ್ ಪೇಜಿಗೆಲ್ಲ ಹೇಳ್ತಾರೆ ಅಂದರೆ ಇದಕ್ಕಿಂತ ಪ್ರೀತಿ ಭಾಗ್ಯ ಇನ್ನೇನು. ಅವರೆಲ್ಲ ಅವ್ರ ಮುಂದೆ ನಾವೆಲ್ಲ ಏನು ಅಲ್ವೇ ಅಲ್ಲ, ಇನ್ನೂ ಎಳಸು ನಾವು. ಬಟ್ ಅವ್ರು ಫೋನ್ ಮಾಡಿ ಹೇಳ್ತಾರೆ ಅಂದರೆ ಲೈಕ್ ಏನಂದರೆ ಸುಧಾಕರ್ ಕಡೆಯಿಂದ ಏನೋ ಫೋನ್ ಮಾಡಿಸಿದ್ದು. ಸೊ ತುಂಬ ಖುಷಿ ಆಗ್ಬಿಡ್ತು ನಮಗೆ. ಸರ್, ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಜನ ಥಿಯೇಟರ್ಗೆ ಬಂದು ಮೂವಿ ನೋಡ್ತಿಲ್ಲ ಎಂಬ ಮಾತುಗಳೆಲ್ಲೋ ಇರುವಂಥದ್ದು ಕೇಳಿ ಬರ್ತಾನೆ ಇರ್ತದೆ. ಒಳ್ಳೆ ಕಂಟೆಂಟ್ ಕೊಟ್ಟರೆ ಜನ ಪಕ್ಕಾ ಬರ್ತಾರೆ ಅನ್ನೋ ಎಕ್ಸಾಂಪಲ್ ಕೂಡ ಇರ್ಬೋದು. ಸೂಫ್ರಮ್ ಸೋ ನೋಡ್ಬೋದು, ಕಾಂತಾರ ಆಗಿರ್ಬೋದು, ಎಲ್ಲ ಬ್ಲಾಕ್ ಬಸ್ಟರ್ ಹಿಟ್ ಆಗಿರುವಂಥದ್ದು. ಎಲ್ಲೋ ನಿಮ್ಮಂಥ ಡೈರೆಕ್ಟರ್ಗಳು ಮುಂದೆ ಬರ್ತಿಲ್ಲ ಅನ್ನೋದಕ್ಕೆ ಈ ಕಾರಣ ಇಲ್ಲ ಮೇಡಮ್. ಅದೇ ಏನಂದರೆ ಲೈಕ್ ಏನಂದ್ರೆ ರೈಟಿಂಗ್ ಪ್ರೋಸೆಸ್ಸೇ ತಪ್ಪು ಮಾಡ್ತಾ ಇದ್ದಾರೆ ಹೊರತು ನಾವು ಜನನ ದೂಷಿಸಿ ಏನೂ ಪ್ರಾಬ್ಲಮ್ ಇಲ್ಲ ಮೇಡಮ್. ಅದು ಮಾಡಲೇಬಾರ್ದು. ಆ ಥರದ್ದು ಫಸ್ಟ್ ಜನ ಬರ್ತಾ ಇಲ್ಲ ನಾವು ವರ್ಡೇ ಯೂಸ್ ಮಾಡಬಾರ್ದು ನಾವು. ಇವಾಗ ನಾನು ಸಿನಿಮಾ ಮಾಡಿದ್ದೀನಿ, ಅಮೃತಾಂಜನ್ ಸಿನಿಮಾ, ನಾಳೆ ಬರಲಿಲ್ಲ ನನ್ನ ತಪ್ಪಿರುತ್ತೆ ಹೊರತು ಜನಗಳ್ದು ಏನು ತಪ್ಪಿರುತ್ತೆ. ಅಂದರೆ KGFನ ಅಲ್ಲಿಗೆ ತೊಗೊಂಡೋಗಿದ್ದೆ ಈ ಜನ ಅಲ್ವಾ, ಮತ್ತು ಕಾಂತಾರನ್ನು ತೊಗೊಂಡೋಗಿದ್ದು ಈ ಜನನೇ, ಮತ್ತು ಸೂಫ್ರಮ್ಸು ತೊಗೊಂಡೋಗಿದ್ದು ಈ ಜನನೇ. ಮತ್ತು ಈ ಜನಕ್ಕೆ ಅದೇ ಬೇಕಲ್ವಾ. ಅದ್ಭುತ ಅಂದರೆ OTT ನೋಡಿ ಅವರು ತುಂಬ ಲೈಕ್ ಅವರು ಪಾಯಿಂಟ್ ಆಫ್ ವ್ಯೂನ ತುಂಬ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ. ಅವರು ಇವಾಗ ತಪ್ಪುಗಳನ್ನ ಹುಡುಕ್ತಾರೆ. ಸೊ ಅವ್ರಿಗೆ ತಕ್ಕನಂಗೆ ನಾವು ವರ್ಕ್ ಮಾಡಬೇಕು. ನನಗೆ ಇದರಲ್ಲಿ ಏನಂತಾರೆ ಬಾಲಿಶ ಅಂತ ಕನ್ನಡ ವರ್ಡ್ ಯೂಸ್ ಮಾಡ್ಬೇಕಾದ್ರೆ ಇದೆಲ್ಲ ಬಾಲಿಶ ಅಂತ ಅನಿಸುತ್ತೆ. ಅಂದರೆ ಇದೆಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ, ಜನ ಬರಲ್ಲ, ಅದು ತಪ್ಪು. ಸರಿಯಾಗಿ ಮಾಡಲ್ಲ ಅಂತ ನಾವು ಒಪ್ಕೋಬೇಕು ಹೊರತು ಜನ ಬರಲ್ಲ ಅನ್ನೋದೆಲ್ಲ ಮುಟ್ಟಾಳ್ತಾನ ಅಂತ ಅನಿಸುತ್ತೆ. ನಿಮಗೆ ನಿಮ್ಮ ತಂಡದೊಟ್ಟಿಗೆ ಶಾರ್ಟ್ ಮೂವಿಯಿಂದ ಇಲ್ಲಿವರೆಗೂ ಆಕ್ಟ್ ಮಾಡ್ಕೊಂಡು ಬಂದಿದ್ರೆ ಆ ಜರ್ನಿ ಹೇಗಿತ್ತು? ಆ ಜರ್ನಿ ಬಗ್ಗೆ ಹೇಳೋದಿದ್ರೆ ತುಂಬ ಖುಷಿ ಆಗುತ್ತೆ. ತುಂಬ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿದೆ. ಇಟ್ಸ್ ಬಿನ್ 6 years ಐ ಥಿಂಕ್. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿರೋದ್ರಿಂದ ನಾವು ಶೂಟಿಂಗ್ ಬರ್ತೀವಿ ಅಂತ ಫೀಲೇ ಇರಲ್ಲ, ಫ್ಯಾಮಿಲಿ ಒಟ್ಟಿಗೆ ಇರ್ತೀವಿ ಅನ್ನೋ ಫೀಲಿಂಗೇ ಇರುತ್ತೆ. ಆ್ಯಂಡ್ ನನಗೆ ಅವರು ಪೇರು ಅಷ್ಟೇ ಜನ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಒಟ್ಟಿಗೆ ಕೆಲಸ ಮಾಡೋಕ್ಕೂ ಅಷ್ಟೇ ಕಂಫರ್ಟ್ ಇರುತ್ತೆ, ಖುಷಿ ಆಗುತ್ತೆ. ನಿಮ್ಮ ಗೌರವ್ ಅವರ ಪೇರ್ ನೋಡಿದ್ರೆ ಯಾವಾಗಲೂ ಗಂಡ ಹೆಂಡತಿ ಮಧ್ಯ ಸಿಕ್ಕಾಬಟ್ಟೆ ಒಳ್ಳೆ ರಗ್ಗಡಾಗಿ ಸರ್ ತೋರಿಸ್ತಾರೆ. ಅದೇನು ಮದುವೆ ಆಗಿದ್ದಾರೆ ಇಬ್ರು ಆನ್ ಸ್ಕ್ರೀನಲ್ಲಿ. ನಿಜ ಜೀವನದಲ್ಲಿ ಹಂಗೆ ಇರ್ತೀರಾ ನೀವು? ಆ ರಗ್ಗಡ ಪಾತ್ರನೇ ನಿಮ್ಮ ನಿಜ ಜೀವನದಲ್ಲಿ ಇದೆಯಾ? ಇಲ್ಲ, ಎಲ್ಲರೂ ಕೇಳೋವಂಥ ಪ್ರಶ್ನೆ ಇದು. ಬಟ್ ರಿಯಲ್ ಲೈಫಲ್ಲಿ ನಾನು ತುಂಬ ಸೈಲೆಂಟ್ ಆಗಿರ್ತೀನಿ, ಇನ್ನೋಸೆಂಟ್ ಆಗಿದ್ದೀನಿ, ನಗ್ತಾ ಇಲ್ಲ.
ಆನ್ ಸ್ಕ್ರೀನಲ್ಲಿ ಮಾತ್ರ ತುಂಬ ಬಜಾರಿ ಥರ ತೋರಿಸ್ತಾರೆ. ಬಟ್ ನನಗೂ ಅದೇ ತುಂಬ ಇಷ್ಟ ಆ ಥರ ರೋಲ್ಸು. ಆ್ಯಂಡ್ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಬಂದಿದೆ ನನ್ನ ಗೌರವ್ ಪೇರು. ಸ್ಕ್ರೀನಲ್ಲಿ ಬಂದಿದ ತಕ್ಷಣ ಜನ ನಗ್ತಾರೆ, ಅದಂತೂ ಖುಷಿ ಆಯಿತು ನನಗೆ. ಆನ್ ಸ್ಕ್ರೀನ್ ಅಲ್ಲ ಮೇಡಮ್, ಆ್ಯಕ್ಚುಲಿ ಹೆಣ್ಮಕ್ಳೇ ಯಾವಾಗಲೂ ಬಜಾರಿನೇ. ಮದುವೆ ಆಗ್ಬೇಕಾದ್ರೆ ಸೈಲೆಂಟ್ ಆಗಿರ್ತಾರೆ, 1 ಇಯರ್ ಆದಮೇಲೆ ಅವ್ರದ್ದು ಸ್ಟಾರ್ಟು. ನಾವು ಎದ್ರುಕೊಂಡು ಕೈ ಕಟ್ಕೊಂಡು ಇರಬೇಕು, ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಅದು. ಅದೇ ನಿಮ್ಮ ಏನು ಎಕ್ಸ್ಪೀರಿಯನ್ಸ್ನೆಲ್ಲ ಮೂವಿ ಮೇಲೆ ಹಾಕಿ ಮೂವಿ ಮಾಡಿರಂಗೆ ಕಾಣಿಸ್ತದೆ ನೀವು. ಎಕ್ಸ್ಪೀರಿಯನ್ಸ್ ಅಲ್ಲ ಮೇಡಮ್, ಬೇರೆ ಬೇರೆ ಕಡೆ ನೋಡ್ತೀವಿ ಅದನ್ನ ಅಷ್ಟೇ. ಸರಿ, ಇನ್ನೇನು ನಾಳೆ ಮೂವಿ ಬಿಡುಗಡೆಗೆ ಸಜ್ಜಾಗಿರುವಂಥದ್ದು. ನಮ್ಮ ಜನತಾ ಟಿವಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾಳೆ ನಮ್ಮ ಸಿನಿಮಾ ಅಮೃತಾಂಜನ್ ವೀರೇಶ್ ಚಿತ್ರಮಂದಿರದಲ್ಲಿ ಮೇನ್ ಥಿಯೇಟ್ರಲ್ಲೇ ಮತ್ತು ಮಲ್ಟಿಪ್ಲೆಕ್ಸಲ್ಲೆಲ್ಲ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಮನಸಾರೆ ಹೇಳ್ತೀನಿ, ನಾವು ಯಾವುದು ಪೇಯ್ಡ್ ಪ್ರೀಮಿಯರ್ ಮಾಡಿಲ್ಲ, ಮತ್ತು ಎಲ್ಲ ಆರ್ಗ್ಯಾನಿಕ್ಕಾಗಿ ತೊಗೊಂಡೋಗ್ತಾ ಇದ್ದೀವಿ. ಬುಕ್ ಮೈ ಶೋನು ಅಷ್ಟೇ, ಯಾವುದು ನಾವೇನು ಮಾಡ್ತಾ ಇಲ್ಲ. ನಿಮಗೆ ಯಾರಾದರೂ ಪಕ್ಕದಲ್ಲಿ ಬಂದು ಸಿನಿಮಾ ಸಖತ್ತಾಗಿದೆ ಅಂದರೆ ಮಾತ್ರ ಸಿನಿಮಾ ನೋಡೋಕ್ಕೆ ಬನ್ನಿ, ಇಲ್ಲ ನೀವು ಒಂದು ಸಲ ಫ್ಯಾಮಿಲಿ ಜೊತೆ ಬನ್ನಿ. ನೀವು ಒಬ್ಬರೇ ಬಂದರೆ ನಿಮ್ಮ ಫ್ಯಾಮಿಲಿನ ಪಕ್ಕ ಕರ್ಕೊಂಬರ್ತೀರಾ, ಅದಕ್ಕೆ ನಾನು ಗ್ಯಾರಂಟಿ. ಆ್ಯಂಡ್ ಜನತಾ ಟಿ ವಿ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇನ್ನೊಂದು, ನಿಮ್ಮ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು ಅದನ್ನು ಹೇಳ್ಬೋದಾ ನಮಗೆ? ಆ್ಯಕ್ಚುಲಿ ಶೂಟಿಂಗಲ್ಲಿ ಈ ನಮ್ಮ ಬಾಯ್ಸ್ ಏನಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಕುಡಿಸಿದ್ರೆ ಇನ್ಸ್ಟೆಂಟಾಗಿ ಒಂದು ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ಗೊತ್ತಾಗತ್ತೆ ಅಂತ ನಮ್ಮ ಸರು ಕುಡಿಸಿ ಫುಲ್ ಕ್ವಾಟ್ಲೆ ಕೊಟ್ಬಿಟ್ಟಿದ್ದಾರೆ. ಅದನ್ನೆಲ್ಲ ಫೇಸ್ ಮಾಡಿದವ್ರೆ ನಾವುಗಳು. ತುಂಬ ಚೆನ್ನಾಗಿತ್ತು. ನೈಟ್ ಶೂಟ್ ಎಲ್ಲ ಮಾಡಿದ್ವಿ ತುಂಬ ಸರಿ, ಸಖತ್ತಾಗಿತ್ತು. ಶೂಟಿಂಗ್ ಮಾಡಿದ್ವಿ ಅಂತ ಅನಿಸ್ಲಿಲ್ಲ, ಪಿಕ್ನಿಕ್ ಥರ. ಬಾಯ್ಸಿಗೆ ಮಾತ್ರ ಏನೇ ಕುಡಿಸಿದ್ರು? ಅಲ್ಲ, ಅವ್ರು ಕುಡಿಸಿಗೂ ಐಡಿಯಾಸ್ ಕೊಟ್ಟರು, ಬಟ್ ಯಾರು ಕುಡಿಲಿಲ್ಲ ಅಷ್ಟೇ. ನಾಳೆ ಮೂವಿ ರಿಲೀಸ್ಗೆ ಸಜ್ಜಾಗಿರುವಂಥದ್ದು, ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಜನತಾ ಟಿವಿ ವೀಕ್ಷಕರಿಗೆ? ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ಕೇಳ್ತಾ ಇದ್ರಿ ಸಿನಿಮಾ ಯಾವಾಗ ಮಾಡ್ತೀರಾ ಅಂತ. ಫೈನಲಿ ಮಾಡಿದ್ದೀವಿ. ನಿಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ನಗಿಸ್ತೀವಿ ಅನ್ನೋ ಹೋಪ್ಸ್ ಇದೆ ನನಗೆ, ಕಾನ್ಫಿಡೆನ್ಸ್ ಇದೆ. ದಯವಿಟ್ಟು ಒಂದು ಪ್ರಯತ್ನ ಮಾಡಿ ಥಿಯೇಟರಿಗೆ ಬರೋದು. 100% ಹೋಗ್ಬೇಕಾದ್ರೆ ಮುಖದಲ್ಲಿ ಫುಲ್ ಸ್ಮೈಲ್ ಇರುತ್ತೆ ನಿಮ್ಮ ಮುಖದಲ್ಲಿ. ಆ್ಯಂಡ್ ನಾಳೆ ರಿಲೀಸ್ ಆಗ್ತದೆ Jan 30th. ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ಅಮೃತಾಂಜನ್ ಸಿನಿಮಾನ ನೋಡಿ. ರಿವ್ಯೂಸ್ನ ನೀವೊಂದು ವಿಡಿಯೋ ಮಾಡಿ ನಮಗೆಲ್ಲ ಟ್ಯಾಗ್ ಮಾಡಿ, ನಾವೆಲ್ಲರೂ ಶೇರ್ ಮಾಡ್ತೀವಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಬ್ಬರು ಸಾಕಷ್ಟು ವಿಷಯಗಳನ್ನ ನಮ್ಮ ಜನತಾ ಟಿವಿ ಮುಂದೆ ಹಂಚ್ಕೊಟ್ರಿ. ನಾಳೆ ರಿಲೀಸ್ ಆಗೋ ಮೂವಿಗೂ ಕೂಡ 100 days ಪಕ್ಕ ಓಡ್ಲಿ. ಥ್ಯಾಂಕ್ ಯು ಸೊ ಮಚ್.